ನಮಸ್ಕಾರ ಮನೆ ನನಗೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಇವತ್ತಿನ ಕಂಪನಿ ನಾಮ ವಿಶೇಷ ಕಾರ್ಯಕ್ರಮದಲ್ಲಿ ಇಡೀ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ರೌಂಡ್ ಅಪ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಬನ್ನಿ ಏನೆಲ್ಲ ಸ್ಟೋರೀಸ್ ಇದೆ ನೋಡೋಣ. ಹಿಂದೂಸ್ತಾನ್ ಜಿಂಕ್ಗೆ ವೇದಾಂತದಿಂದ ಜಿಂಕ್ ಮಾರಾಟ. ಹೌದು, ಅನಿಲ್ ಅಗರ್ವಾಲ್ರ ವೇದಾಂತ ಕಂಪನಿ ತನ್ನ ಜಿಂಕ್ ನ್ಯಾಷನಲ್ ಅಸೆಟ್ಸ್ ಅನ್ನು ಹಿಂದೂಸ್ತಾನ್ ಜಿಂಕ್ ಕಂಪನಿಗೆ ಮಾರಾಟ ಮಾಡ್ತೀನಿ ಅಂತ ಹೇಳಿದೆ. $2,981 ಬಿಲಿಯನ್ ನಗದು ರೂಪದಲ್ಲಿ ಈ ವ್ಯವಹಾರ ನಡೆಯಲಿದೆ. ಹಂತ ಹಂತಗಳಲ್ಲಿ ವ್ಯವಹಾರ ನಡೆಯಲಿದ್ದು 18 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ ಅಂತ ಕಂಪನಿ ಹೇಳಿದೆ. ಷೇರುದಾರರ ಒಪ್ಪಿಗೆ ಮತ್ತು ರೆಗ್ಯುಲೇಟರಿ ಪರ್ಮಿಷನ್ನ ಅನ್ವಯ ವ್ಯವಹಾರ ನಡೆಯಲಿದೆ. ಇದು ಪೂರ್ಣಗೊಂಡರೆ ವೇದಾಂತದ ಅಂಗಸಂಸ್ಥೆಯಾದ THL ಜಿಂಕ್ ಒಡೆತನ ಹೊಂದಿರುವ ಜಿಂಕ್ ಆಸ್ತಿಗಳು ಹಿಂದೂಸ್ತಾನ್ ಜಿಂಕ್ ಕಂಪನಿ ಸಂಪೂರ್ಣ ಒಡೆತನಕ್ಕೆ ಒಳಪಡಲಿದೆ. EV ಉತ್ಪಾದಕ ರಿವೋಲ್ಟ್ ಮೋಟಾರ್ಸ್ ಕಂಪನಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ರಟನ್ ಇಂಡಿಯಾ. ಹೌದು, EV ತಯಾರಕ ರಿವೋಲ್ಟ್ ಮೋಟಾರ್ಸ್ ಕಂಪನಿಯ ಸ್ವಾಧೀನ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿರುವುದಾಗಿ ರಟನ್ ಇಂಡಿಯಾ ಎಂಟರ್ಪ್ರೈಸಸ್ ಲಿಮಿಟೆಡ್ ಹೇಳಿಕೊಂಡಿದೆ. ಸ್ವಾಧೀನಕ್ಕೆ ತೆಗೆದುಕೊಂಡ ನಂತರ ರಿವೋಲ್ಟ್ ಮೋಟಾರ್ಸ್ ರಟನ್ ಇಂಡಿಯಾ ಎಂಟರ್ಪ್ರೈಸಸ್ ಲಿಮಿಟೆಡ್ನ ಸಂಪೂರ್ಣ ಅಂಗಸಂಸ್ಥೆಯಾಗಿರಲಿದೆ. ಹೀಗಂತ ಕಂಪನಿ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಈ ಮೊದಲು ಕಂಪನಿ $83.84 ಷೇರುಗಳನ್ನು ಹೊಂದಿತ್ತು ಹಾಗೂ ಅದನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳುವ ಅವಕಾಶವನ್ನು ಪಡೆದುಕೊಂಡಿತ್ತು. ರಟನ್ ಇಂಡಿಯಾ ಎಂಟರ್ಪ್ರೈಸಸ್ನ ಷೇರುಗಳು ರಿವೋಲ್ಟ್ ಮೋಟಾರ್ಸ್ ಕಂಪನಿಯನ್ನು ಸ್ವಾಧೀನಪಡಿಸಿಕೊಂಡ ನಂತರ ಏರಿಕೆ ಕಂಡಿವೆ. ವಿಐಗೆ ಎದುರಾಗಿದೆ ಹಣಕಾಸು ಮುಗ್ಗಟ್ಟು. ಹೌದು, ಟೆಲಿಕಾಂ ಕಂಪನಿಗಳು ಹಣಕಾಸಿನ ಮುಗ್ಗಟ್ಟನ್ನು ಎದುರಿಸುತ್ತಿವೆ. ಭಾರಿ ಪ್ರಮಾಣದ ಲೇ ಆಫ್ಗಳನ್ನು ಮುಂದುವರಿದಾಗ ಟೆಲಿಕಾಂ ವಲಯದ ಕಂಪನಿಗಳ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ. ವೊಡಾಫೋನ್ ತನ್ನ 100 ಉದ್ಯೋಗಿಗಳನ್ನು ಕೈಬಿಡುವುದಕ್ಕೆ ಯೋಜಿಸಿಕೊಳ್ಳುತ್ತಿದೆ. ಇದರ ಪರಿಣಾಮ ಲಂಡನ್ ಕಚೇರಿಗೆ ಭಾರಿ ಹೊಡೆತ ಬೀಳಲಿದೆ. ಭಾರತದ ಮುಂದಿನ ಅತಿದೊಡ್ಡ ಟೆಲಿಕಾಂ ಕಂಪನಿ ಈ ರೀತಿಯಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಭಾರತದ ಮೇಲೂ ಕೂಡ ಇದರ ಪರಿಣಾಮ ಬೀರಿದ್ದು ವೊಡಾಫೋನ್ ಐಡಿಯಾದ ಮಾರಾಟ ತಂಡದಲ್ಲಿ %20 ಬಲ ಕುಗ್ಗಿದೆ. ಇದು ಹಣಕಾಸು ಮತ್ತು ಮಾರ್ಕೆಟ್ ಶೇರ್ ನಷ್ಟಕ್ಕೂ ಕೂಡ ಕಾರಣವಾಗಿದೆ. ಇದರಿಂದಾಗಿ ಸಂಸ್ಥೆಗೆ ವಾರ್ಷಿಕವಾಗಿ $5 ಬಿಲಿಯನ್ ಸ್ಪೆಕ್ಟ್ರಮ್ ಗುರಿಯನ್ನು ತಲುಪುವುದು ಅಸಾಧ್ಯ ಎನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ 2026ರ ವೇಳೆಗೆ ಕಂಪನಿ ಸರ್ಕಾರಕ್ಕೆ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಅಂದರೆ ಒಂದು ಅರ್ಥದಲ್ಲಿ ಲೈಸೆನ್ಸ್ ಫೀ ಪಾವತಿ ಮಾಡುವುದಕ್ಕೆ ಬ್ರೋಕರೇಜ್ ಸಂಸ್ಥೆ CLSA ವರದಿಯಲ್ಲಿ ಹೇಳಿರುವಂತೆ ವೊಡಾಫೋನ್ ಐಡಿಯಾ ಲೈಸೆನ್ಸ್ ಶುಲ್ಕದ %10ರಿಂದ 30% ಮಾತ್ರ ಪಾವತಿ ಮಾಡಿದೆಯಂತೆ. ಸ್ಪೆಕ್ಟ್ರಮ್ ಯೂಸೇಜ್ ಚಾರ್ಜಸ್ಗಳನ್ನು ಅಕ್ಟೋಬರ್ನಿಂದ ಡಿಸೆಂಬರ್ 2022ರ ಅವಧಿಗೆ ಮಾತ್ರ ಪಾವತಿಸಲಾಗಿದೆ. ನಷ್ಟದಲ್ಲಿರುವ ಭಾರತದ ಖಾಸಗಿ ದೂರವಾಣಿ ಸಂಸ್ಥೆ ₹20,000 ಕೋಟಿ ಫಂಡ್ ಸಂಗ್ರಹಕ್ಕೆ ಹೋರಾಟವನ್ನು ಮಾಡ್ತಿದೆ. ಎಲ್ಲ ಸಮಸ್ಯೆಗಳಿಂದ ಹೊರಬರೋದಕ್ಕೆ ವಿಐಗೆ $40,000 ರಿಂದ $45,000 ಕೋಟಿ ಅಗತ್ಯ ಇದೆ. ಮತ್ತೊಮ್ಮೆ ಮಾರ್ಕೆಟ್ನಲ್ಲಿ ಸೌಂಡ್ ಮಾಡೋದಕ್ಕೆ ಅದಾನಿ ಸಿದ್ಧತೆ. ಅದಾನಿ ಎಂಟರ್ಪ್ರೈಸಸ್ ದಿಟ್ಟ ಹೆಜ್ಜೆ ಇಡುವುದಕ್ಕೆ ಈಗ ಮುಂದಾಗಿದೆ. ಫಾಲೋ ಆನ್ ಪಬ್ಲಿಕ್ ಆಫರ್ಗೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಜನವರಿ 27ರಿಂದ ವೆಬ್ ಸಬ್ಸ್ಕ್ರಿಪ್ಷನ್ ಆಯ್ಕೆ ಶುರುವಾಗಿದೆ. ಇನ್ನೊಂದು ಕಡೆ ಅದಾನಿ ಎಂಟರ್ಪ್ರೈಸಸ್ ಅಶೋಕ್ ಲೇಲ್ಯಾಂಡ್ ಮತ್ತು ಬಲಾಡ್ ಪವರ್ ಇದರ ಜೊತೆಗೆ ಹೈಡ್ರೋಜನ್ ಎಲೆಕ್ಟ್ರಿಕ್ ಟ್ರಕ್ ಅಭಿವೃದ್ಧಿಪಡಿಸುವಂಥ ಯೋಜನೆಗೆ ಜನವರಿ 17ರಂದು ಸಹಿ ಹಾಕಿದೆ. ಮೈನಿಂಗ್ ಮತ್ತು ಸಾರಿಗೆ ವಲಯದಲ್ಲಿ ಬಳಸಲಾಗುವ ಈ ಟ್ರಕ್ ಯೋಜನೆ ಏಷ್ಯಾದಲ್ಲೇ ಮೊದಲು ಎನಿಸಿಕೊಳ್ಳಲಿದೆ. ಮತ್ತೊಂದು ಸುದ್ದಿಯಲ್ಲಿ ಸ್ವೀಡಿಷ್ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಕಂಪನಿ ಅದಾನಿ ಸಮೂಹದೊಂದಿಗೆ ಭಾರತದಲ್ಲಿ ಫೈಟರ್ ಜೆಟ್ ಉತ್ಪಾದಿಸುವುದಕ್ಕೆ ಪಾಲುದಾರಿಕೆಯನ್ನು ಹೊಂದಿತ್ತು. ಆದರೆ ಅದಾನಿ ಸಮೂಹದೊಂದಿಗಿನ ಈ ಒಪ್ಪಂದದಲ್ಲಿ ತಾನು ಮುಂದುವರಿಯುವುದಿಲ್ಲ ಅಂತ ಜನವರಿ 16ರಂದು ಈ ಸಂಸ್ಥೆ ತಿಳಿಸಿದೆ. ಸ್ಯಾಬ್ ಮತ್ತು ಅದಾನಿ ಸಮೂಹದ ಪಾಲುದಾರಿಕೆಯನ್ನು ಆಗಸ್ಟ್ 31, 2017ರಂದು ಘೋಷಣೆ ಮಾಡಿದ್ವು. ಸ್ಪೆನ್ಸರ್ಸ್ ರಿಟೇಲ್ನಿಂದ ಹೊಸ ಫಾರ್ಮೆಟ್ ಸ್ಟೋರ್ಗಳ ಘೋಷಣೆ. ಹೊಸದಾಗಿ ಫಾರ್ಮೆಟ್ ಸ್ಪೆನ್ಸರ್ಸ್ ವ್ಯಾಲ್ಯೂ ಮಾರ್ಕೆಟ್ ಆರಂಭ ಮಾಡುವುದಾಗಿ ಸ್ಪೆನ್ಸರ್ಸ್ ರಿಟೇಲ್ ಲಿಮಿಟೆಡ್ ಅನೌನ್ಸ್ ಮಾಡಿದೆ. ಜನವರಿ 16ರಂದು ಈ ಘೋಷಣೆಯನ್ನು ಮಾಡಿದೆ. ಈ ಹೊಸ ಫಾರ್ಮೆಟ್ ಚೈನ್ 2ನೇ ಸ್ತರದ ಹಾಗೂ ಸಣ್ಣ ನಗರದ ಗ್ರಾಹಕರನ್ನು ಗುರಿ ಮಾಡಿದೆ. ಸಂಜೀವ್ ಗೋಯಾಂಕ ಸಮೂಹದ ಭಾಗವಾದ ಸಂಸ್ಥೆ ಈ ತಿಂಗಳು ದಕ್ಷಿಣ ಭಾರತದ 6 ನಗರಗಳಲ್ಲಿ ಹೊಸ ಸ್ಟೋರ್ಗಳನ್ನು ಆರಂಭ ಮಾಡಲಿದೆ. ಈ ವರ್ಷದ ಮಾರ್ಚ್ ವೇಳೆಗೆ 10 ಸ್ಟೋರ್ಗಳು ಆರಂಭ ಆಗಲಿವೆ. ಕಂಪನಿ ಹೈಪರ್ ಮಾರ್ಕೆಟ್ ಫಾರ್ಮೆಟ್ಗೆ ಪ್ರವೇಶ ಮಾಡ್ತಾ ಇದ್ದಂತೆ ಜನವರಿ 17ರ ಬೆಳಗಿನ ಅವಧಿಯಲ್ಲಿ ಸ್ಪೆನ್ಸರ್ ರಿಟೇಲ್ನ ಷೇರುಗಳು %11 ಜಿಗಿತ ಕಂಡಿದ್ವು. %100 ಪಾಲು ಹೊಂದಲಿದೆ ITC. ಹೌದು, ಹೋಟೆಲ್ ಮತ್ತು ಸಿಗರೇಟ್ ಉದ್ಯಮದ ದಿಗ್ಗಜ ITC ಈಗ ಮತ್ತೊಂದು ಕಂಪನಿಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತದೆ.
ಹೆಲ್ತ್ ಫುಡ್ ಬ್ರ್ಯಾಂಡ್ ಯೋಗ ಬಾರ್ ಮಾಲೀಕತ್ವದಲ್ಲಿದ್ದ ಸ್ಪೌಟ್ಸ್ ಲೀಫ್ ಫುಡ್ ಕಂಪನಿ ಮೇಲೆ ಇದೀಗ ಐಟಿಸಿ ಶೇಕಡ 100ರಷ್ಟು ಹಿಡಿತವನ್ನು ಸಾಧಿಸಲಿದೆ. ಎಫ್ಎಂಸಿಜಿ ಸ್ಪೆಷಲಿಸ್ಟ್ ಆದ ಐಟಿಸಿ ಎಸ್ಎಫ್ಪಿಎಲ್ನಲ್ಲಿ ಶೇಕಡ 39.4ರಷ್ಟು ಪಾಲನ್ನು 175 ಕೋಟಿ ರೂಪಾಯಿಗೆ ಫೆಬ್ರವರಿ 15ರ ವೇಳೆಗೆ ಸ್ವಾಧೀನಪಡಿಸಿಕೊಳ್ಳಲಿದೆ. ಅಲ್ಲದೆ ಮಾರ್ಚ್ 31, 2025ರ ವೇಳೆಗೆ ಪ್ರಾಥಮಿಕ ಸಬ್ಸ್ಕ್ರಿಪ್ಷನ್ ಮೂಲಕ 47.5ರಷ್ಟು ಪಾಲನ್ನು ಹೊಂದಲಿದೆ. ಈ ಸ್ವಾಧೀನ ಪ್ರಕ್ರಿಯೆ ಐಟಿಸಿಗೆ ತನ್ನ ಭವಿಷ್ಯದ ಉತ್ಪಾದನಾ ಪೋರ್ಟ್ಫೋಲಿಯೋ ವಿಸ್ತರಣೆಗೆ ನೆರವಾಗಲಿದೆ. ಗುಡ್ ಫಾರ್ ಯು ವಲಯದಲ್ಲಿ ಮಾರುಕಟ್ಟೆ ಅಸ್ತಿತ್ವವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಇದು ಪೂರಕವಾಗಲಿದೆ. ಈಗಾಗಲೇ ಈ ವಲಯದಲ್ಲಿ ಮಲ್ಟಿಗ್ರೈನ್ ಅಟಾ ಮತ್ತು ಸೂಪರ್ ಫುಡ್ಸ್, ಬಿಸ್ಕೆಟ್ಸ್, ಎಬಿಸಿ ಡ್ರಿಂಕ್ಸ್ ಮುಂತಾದವು ಇವೆ. ಇನ್ನು ಯಾವ ಕಂಪನಿಗಳ ನಡುವೆ ವಿವಾದ ಹುಟ್ಟಿಕೊಂಡಿದೆ, ಕೋರ್ಟ್ ಮೆಟ್ಟಿಲೇರಿದ ಪ್ರಕರಣಗಳು ಯಾವುವು, ಕಾರ್ಪೊರೇಟ್ ಜಗತ್ತಿನ ಕಾಂಟ್ರವರ್ಸಿಗಳು ಏನು, ಈ ಎಲ್ಲ ಮಾಹಿತಿಗಳನ್ನು ಆನ್ ದಿ ರಡಾರ್ನಲ್ಲಿ ನಿಮಗೆ ತಿಳಿಸಿಕೊಡ್ತೇವೆ. ಬನ್ನಿ ನೋಡೋಣ. ಜೆಲನ್ ಕಾಲ್ ರಾಕ್ಗೆ ಇನ್ನು ಮುಂದೆ ಜೆಟ್ ಏರ್ವೇಸ್ ಒಡೆತನ. ಹೌದು, ಸಾಲದಾತಗೆ ಬಾಕಿ ಮೊತ್ತ ಪಾವತಿಸಿ ಜೆಟ್ ಏರ್ವೇಸ್ ಮೇಲೆ ಸಂಪೂರ್ಣ ಒಡೆತನವನ್ನು ಪಡೆದುಕೊಳ್ಳುವುದಕ್ಕೆ ಜೆಲನ್ ಕಾಲ್ ರಾಕ್ಗೆ ಎನ್ಸಿಎಲ್ಟಿ ಹಸಿರು ನಿಶಾನ ತೋರಿದೆ. ಬಾಕಿ ಪಾವತಿಗೆ 6 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದೆ. ಮತ್ತೊಂದು ಕಡೆ ಮಹಾರಾಷ್ಟ್ರ ಸರ್ಕಾರ ಜೆಟ್ ಏರ್ವೇಸ್ಗೆ ಸೇರಿದ 4 ಬೋಯಿಂಗ್ 777 ವಿಮಾನಗಳನ್ನು ತನ್ನ ವಶಕ್ಕೆ ಪಡೆದುಕೊಂಡಿದೆ. ಸಿಬ್ಬಂದಿಗಳಿಗೆ ಗ್ರ್ಯಾಚ್ಯುಟಿ ನೀಡಿಲ್ಲ ಎಂಬ ಕಾರಣವನ್ನು ಮುಂದಿಟ್ಟಿರುವ ಮಹಾರಾಷ್ಟ್ರ ಸರ್ಕಾರ ಲ್ಯಾಂಡ್ ರೆವಿನ್ಯೂ ಕೋಡ್ ನಿಯಮದ ಅಡಿಯಲ್ಲಿ ವಶಕ್ಕೆ ಪಡೆದುಕೊಂಡಿದೆ. ಸಿಬ್ಬಂದಿ ತಮಗೆ ಬರಬೇಕಾದಂಥ ಭವಿಷ್ಯ ನಿಧಿ ಮತ್ತು ಗ್ರ್ಯಾಚ್ಯುಟಿಗಾಗಿ ಕಾನೂನು ಸಮರವನ್ನು ನಡೆಸುತ್ತಿದ್ದು, ಈ ಪ್ರಕರಣ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ. RIL ನ್ಯಾಚುರಲ್ ಗ್ಯಾಸ್ ಸ್ಥಗಿತ. ಹೌದು, ರಿಲಯನ್ಸ್ ಇಂಡಸ್ಟ್ರೀಸ್ನ ಮತ್ತು BP ಒಕ್ಕೂಟದ ಉದ್ದೇಶಿತ ನ್ಯಾಚುರಲ್ ಗ್ಯಾಸ್ ಹರಾಜು ಪ್ರಕ್ರಿಯೆ ಸ್ಥಗಿತ ಮಾಡಿದೆ. ನ್ಯಾಚುರಲ್ ಗ್ಯಾಸ್ ರಿಲೀಸ್ಗೆ ಸಂಬಂಧಪಟ್ಟಂತೆ ಲಾಭಾಂಶ ಕಂಪನಿಗಳಿಗೆ ಸಿಗಲ್ಲ ಅಂತ ಸರ್ಕಾರ ಹೇಳಿದ ನಂತರ ಕಂಪನಿಗಳು ಈ ಕ್ರಮವನ್ನು ತೆಗೆದುಕೊಂಡಿವೆ. ಆದರೆ ಈ ಹರಾಜು ಸ್ಥಗಿತಗೊಳಿಸುವುದಕ್ಕೆ ಯಾವುದೇ ಕಾರಣಗಳಿರಲಿಲ್ಲ ಅಂತ ಸಂಸ್ಥೆಗಳು ಹೇಳಿವೆ. ಇನ್ನೊಂದು ಕಡೆ ರಿಲಯನ್ಸ್ ಇಂಡಸ್ಟ್ರೀಸ್ ತನ್ನ ಗ್ರೀನ್ ಹೈಡ್ರೋಜನ್ ಬಿಸ್ನೆಸ್ ಅನ್ನು ಒಂದು ಮೂಲಸೌಕರ್ಯ ಅಭಿವೃದ್ಧಿ ಘಟಕಕ್ಕೆ ವಹಿಸುವ ಸಾಧ್ಯತೆ ಇದೆ. ಜಾಗತಿಕ ಹಣಕಾಸು ಸೇವೆಗಳ ಸಂಸ್ಥೆ ಜೆಫ್ರೀಸ್ ವರದಿ ಮಾಡಿರುವಂತೆ $8 ಬಿಲಿಯನ್ ವಹಿಸಲಾಗಿದೆ. ಐರೋಪ್ಯ ಒಕ್ಕೂಟದ ಬ್ರಿಟಿಷ್ ಪೆಟ್ರೋಲಿಯಂ ಮತ್ತು ಭಾರತದ ಗ್ರೀನ್ ಹೈಡ್ರೋಜನ್ RIL 2030ರ ವೇಳೆಗೆ $74 ಬಿಲಿಯನ್ ಮೊತ್ತದ ಉತ್ಪಾದನಾ ಗುರಿಯನ್ನು ಹೊಂದಿವೆ. RCAP NPVಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೌದು, ಸಾಲದ ಶೂಲಕ್ಕೆ ಸಿಲುಕಿರುವ ರಿಲಯನ್ಸ್ ಕ್ಯಾಪಿಟಲ್ಗೆ ಟೊರೆಂಟ್ ಗ್ರೂಪ್ ನೀಡಿದಂಥ ಆಫರ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಟೊರೆಂಟ್ ಹೇಳಿದೆ. ಹರಾಜಿಗೂ ಮುನ್ನ ನಿಗದಿಪಡಿಸಿದ್ದಂಥ NPV ಆಧಾರದಲ್ಲಿಗೆ ಬಿಡ್ ಮಾಡಲಾಗಿತ್ತು. ನೆಟ್ ಪ್ರೆಸೆಂಟ್ ವ್ಯಾಲ್ಯೂನಲ್ಲಿ ಬದಲಾವಣೆ ಇಲ್ಲ, ಜೊತೆಗೆ ನಿಗದಿಪಡಿಸಿದ್ದಂಥ ಮಾರ್ಗಸೂಚಿ ಪಾಲಿಸಲಾಗಿದೆ ಅಂತ ತಿಳಿಸಿದೆ. ಟೊರೆಂಟ್ ಗ್ರೂಪ್ ಮತ್ತು ಹಿಂದೂಜಾ ಗ್ರೂಪ್ ಬಿಡ್ ಹಿಂಪಡೆಯೋದಿಲ್ಲ ಅನ್ನೋ ಭರವಸೆ ತಮಗೆ ಬೇಕು ಅಂತ ರಿಲಯನ್ಸ್ ಕ್ಯಾಪಿಟಲ್ ಆಡಳಿತ ಹೇಳಿತ್ತು. ಗೂಗಲ್ಗೆ ಸುಪ್ರೀಂನಲ್ಲಿ ದೊಡ್ಡ ಹಿನ್ನಡೆಯಾಗಿದೆ. 1337 ಕೋಟಿ ರೂಪಾಯಿ ದಂಡ ಪಾವತಿ ಸಂಬಂಧ NCLAT ನೀಡಿರುವ ಆದೇಶಕ್ಕೆ ಮಧ್ಯಂತರ ತಡೆಯನ್ನು ನೀಡುವುದಕ್ಕೆ ಗೂಗಲ್ ಮಾಡಿದಂಥ ಮನವಿಯನ್ನು ಸುಪ್ರೀಂ ಕೋರ್ಟ್ ಪುರಸ್ಕರಿಸಿಲ್ಲ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಗೂಗಲ್ಗೆ 1337 ಕೋಟಿ ರೂಪಾಯಿ ದಂಡ ವಿಧಿಸಿತ್ತು. ಈ ದಂಡದ ಸಂಬಂಧ ಅಂತಿಮ ತೀರ್ಮಾನವನ್ನು NCLATಗೆ ತೆಗೆದುಕೊಳ್ಳಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ಸೂಚಿಸಿದೆ. ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ವಿಧಿಸಿರುವ ದಂಡದ ಶೇಕಡ 10ರಷ್ಟು ಮೊತ್ತವನ್ನು ಠೇವಣಿ ಇಡುವುದಕ್ಕೆ ಗೂಗಲ್ಗೆ ನ್ಯಾಯಾಲಯ 7 ದಿನಗಳ ಗಡುವು ಕೊಟ್ಟಿದೆ. ಯುರೋಪಿನಲ್ಲಿ ವ್ಯವಹಾರ ಮಾಡುವ ರೀತಿಯಲ್ಲಿಯೇ ಭಾರತದಲ್ಲಿಯೂ ನೀವು ವರ್ತಿಸುತ್ತೀರಾ ಅಂತ ಗೂಗಲ್ಗೆ ಸುಪ್ರೀಂ ಪ್ರಶ್ನೆ ಹಾಕಿತ್ತು. GST ಆದೇಶಕ್ಕೆ ತಡೆ ತಂದ ನಂತರ ಪೇಟಿಎಂ ನಿರಾಳ. ಮೊಬೈಲ್ ರೀಚಾರ್ಜ್ ಕೂಪನ್ಗಳು ಮತ್ತು DTH ರೀಚಾರ್ಜ್ ಕೂಪನ್ಗಳ ಪೂರೈಕೆಯ ವಿಚಾರದಲ್ಲಿ ಪೇಟಿಎಂಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. 1081 ಕೋಟಿ GSTಗೆ ಸಂಬಂಧಿಸಿ ಅಲಹಾಬಾದ್ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಇದಕ್ಕೂ ಮೊದಲು ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ ಮಹತ್ವದ ವಿಚಾರವನ್ನು ತಿಳಿಸಿತ್ತು. 3 ತಿಂಗಳ ಒಳಗೆ ಈ ಸಂಬಂಧ ಪೇಟಿಎಂಗೆ ಸ್ಪಷ್ಟ ನಿರ್ದೇಶನವನ್ನು ನೀಡುವುದಾಗಿ ಕೋರ್ಟ್ಗೆ ತಿಳಿಸಿತ್ತು. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ತೆರಿಗೆ ವ್ಯತ್ಯಾಸ ಆಗುತ್ತೆ. ಎಲ್ಲರಿಗೂ ಒಂದೇ ತೆರನಾದ ಮೊಬೈಲ್ ರೀಚಾರ್ಜ್ ಮತ್ತು DTH ಕೂಪನ್ ನೀಡಿದರೆ ಅದನ್ನು ಇಂಟರ್ ಸ್ಟೇಟ್ ಅಥವಾ ಇಂಟ್ರಾ ಸ್ಟೇಟ್ ಮಾದರಿಯಲ್ಲಿ ಯಾವುದಾಗುತ್ತೆ ಅನ್ನೋ ಪ್ರಶ್ನೆ ಉದ್ಭವ ಆಗಿತ್ತು. ಪೇಟಿಎಂ ಇದನ್ನು ಇಂಟ್ರಾ ಸ್ಟೇಟ್ ಎಂದಿದ್ದರೂ ತೆರಿಗೆ ಇಲಾಖೆ ಇದನ್ನು ಬೇರೆ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಂಡಿತ್ತು. ಓಕೆ, ಈಗ ಈ ವಾರದ ಸ್ಟಾರ್ಟಪ್ ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಸ್ಟಾರ್ಟಪ್ಗಳಿಂದ ಕೆಲಸ ಕಳೆದುಕೊಳ್ಳುವುದು ಸದ್ಯಕ್ಕೆ ನಿಲ್ಲಲ್ಲ. ಎಸ್, ಹೊಸ ವರ್ಷ ಆರಂಭ ಆಗಿದ್ರೂ ಕೂಡ ಸ್ಟಾರ್ಟಪ್ಗಳಿಂದ ಉದ್ಯೋಗಿಗಳು ಕೆಲಸ ಕಳೆದುಕೊಳ್ಳುವುದು ಮಾತ್ರ ನಿಂತಿಲ್ಲ.
ಕನಿಷ್ಠ 11 ಟೆಕ್ ಸ್ಟಾರ್ಟ್ಅಪ್ಗಳಿಂದ ಈ ವರ್ಷದ ಮೊದಲೆರಡು ವಾರದಲ್ಲಿ 1,400 ಉದ್ಯೋಗಿಗಳನ್ನು ವಜಾ ಮಾಡಲಾಗಿದೆ. ಇದು 2022 ಇಡೀ ವರ್ಷದಲ್ಲಿ ಸ್ಟಾರ್ಟ್ಅಪ್ ಕಂಪನಿಗಳು ಮಾಡಿದ್ದ ಲೇ ಆಫ್ನ ಶೇಕಡ 7.3ರಷ್ಟಾಗಿದೆ. ಕಾಸ್ಟ್ ಕಟಿಂಗ್ಗೆ ಒತ್ತು ನೀಡಿರುವ ಸ್ಟಾರ್ಟ್ಅಪ್ಗಳು ವಜಾ ಕ್ರಮಕ್ಕೆ ಮುಂದಾಗಿವೆ. ಎಡವಿದ ನ್ಯಾಯಿಕ ಸ್ಟಾಕ್ಸ್ ಸಾರ್ವಕಾಲಿಕ ಕುಸಿತ. ಹೌದು, ನ್ಯಾಯಿಕ ಕಂಪನಿ ನಡೆಸ್ತಾ ಇರುವಂಥ FSN ಇ ಕಾಮರ್ಸ್ ವೆಂಚರ್ಸ್ನ ಷೇರುಗಳು ಶೇಕಡ 7.5ರಷ್ಟು ಕುಸಿತ ಕಂಡಿವೆ. ಈ ಕುಸಿತದಿಂದಾಗಿ 5 ದಿನಗಳಲ್ಲಿ ಶೇಕಡ 20.5ರಷ್ಟು ನಷ್ಟವನ್ನು ಅನುಭವಿಸಿದೆ. ಜನವರಿ 18ರಂದು ಈ ಷೇರುಗಳು ಶೇಕಡ 3ರಷ್ಟು ಕುಸಿತ ಕಂಡು $129.3 ರೂಪಾಯಿಯಲ್ಲಿ ಟ್ರೇಡಿಂಗ್ ನಡೆಸಿದ್ವು. ಕಳೆದ 6 ತಿಂಗಳಲ್ಲಿ ಈ ಸ್ಟಾಕ್ಸ್ ಶೇಕಡ 45ರಷ್ಟು ಕುಸಿತ ಕಂಡಿವೆ. ಅದಲ್ಲದೆ ಕಳೆದ ತಿಂಗಳೊಂದರಲ್ಲೇ ಶೇಕಡ 21ರಷ್ಟು ಇಳಿಕೆ ಕಂಡಿದ್ದವು. ಗೋ ಮೆಕ್ಯಾನಿಕ್ನಿಂದ ಶೇಕಡ 70ರಷ್ಟು ಉದ್ಯೋಗಿಗಳ ವಜಾ. ಹೌದು, ಕಾರ್ ವರ್ಕ್ಶಾಪ್ ಮತ್ತು ಆಟೋ ಸ್ಪೇರ್ ಪಾರ್ಟ್ಸ್ ಪ್ಲಾಟ್ಫಾರ್ಮ್ನ ಗೋ ಮೆಕ್ಯಾನಿಕ್ ತನ್ನ ಶೇಕಡ 70ರಷ್ಟು ನೌಕರನ್ನ ಮನೆಗೆ ಕಳಿಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ವಿಷಯವನ್ನು ಕಂಪನಿಯ ಸಹ ಸಂಸ್ಥಾಪಕ ಅಮಿತ್ ಬಾಸಿನ್ ಲಿಂಕ್ಡ್ಇನ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆದಾಯ ವಂಚನೆಯ ತಪ್ಪೊಪ್ಪಿಗೆ ಮಾಡಿಕೊಂಡಂಥ ಅಮಿತ್ ಬಾಸಿನ್ ಈ ಲೇ ಆಫ್ ಶೇಕಡ 70ರಷ್ಟು ಉದ್ಯೋಗಿಗಳ ಮೇಲೆ ಪರಿಣಾಮವನ್ನು ಬೀರಲಿದೆ ಎಂದಿದ್ದಾರೆ. ಸಿಕೋಯಾ ಬೆಂಬಲಿತ ಸ್ಟಾರ್ಟ್ಅಪ್ ಗೋ ಮೆಕ್ಯಾನಿಕ್ ಇಂಥ ಕ್ರಮ ತೆಗೆದುಕೊಳ್ತಾ ಇದೆ. ನಕಲಿ ಅಂಕಿಅಂಶಗಳನ್ನು ತೋರಿಸಿ ಹೂಡಿಕೆದಾರರ ದಿಕ್ಕು ತಪ್ಪಿಸಲಾಗಿದೆ ಎನ್ನುವ ಪ್ರಶ್ನೆಗಳು ಇದೀಗ ಹುಟ್ಟಿಕೊಂಡಿವೆ. ಇದೀಗ ಕಂಪನಿ ಆರ್ಥಿಕ ಮುಗ್ಗಟ್ಟನ್ನು ಎದುರಿಸುತ್ತಿದೆ. ಇದಿಷ್ಟು ಈ ವಾರದ ಕಾರ್ಪೊರೇಟ್ ಮತ್ತು ಸ್ಟಾರ್ಟ್ಅಪ್ ಜಗತ್ತಿನ ಅಪ್ಡೇಟ್ಸ್. ಹಣಕಾಸು ವಿಚಾರಗಳ ಸುದ್ದಿ, ಮಾಹಿತಿ ಮತ್ತು ಮಹತ್ವದ ಬೆಳವಣಿಗೆಗಳ ಅಪ್ಡೇಟ್ಸ್ಗಾಗಿ ಸದಾ ನೋಡ್ತಾ ಇರಿ ಮನಿ9 ಕನ್ನಡ. ಥ್ಯಾಂಕ್ ಯು.